ಹಾಯ್ ಹಲೋ ಫ್ರೆಂಡ್, ಜಯ ಕುಕಿಂಗ್ ಆ್ಯಂಡ್ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ. ನಾನು ಈ ವಿಡಿಯೋದಲ್ಲಿ ರವೆ ಉಂಡೆ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ಯಾರೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗಾದರೆ ಬನ್ನಿ, ರವೆ ಉಂಡೆ ಮಾಡೋದಕ್ಕೆ ಏನೇನು ಪದಾರ್ಥಗಳು ಬೇಕು, ಹೇಗೆ ಮಾಡೋದು ನೋಡ್ಕೊಂಡು ಬರೋಣ. ನಾನಿಲ್ಲಿ 3 ಕಪ್ಪಷ್ಟು ಚಿರೋಟಿ ರವೆನ ತೊಗೊಳ್ತಾ ಇದ್ದೀನಿ. 3 ಕಪ್ ಅಂದರೆ 3/4 kg ಅಷ್ಟು ತೊಗೊಂಡಿದ್ದೀನಿ ರವೆನ. 3/4 kg ರವೆಗೆ 3/4 kg ಅಷ್ಟು ಸಕ್ಕರೆನ ತಗೊಳ್ತಾ ಇದ್ದೀನಿ. ಅರ್ಧ kg ಆಗೋಷ್ಟು ಕೊಬ್ಬರಿನ ತೊಗೊಂಡಿದ್ದೀನಿ. ಮೇಲ್ಗಡೆ ಇರೋವಂಥ ಬ್ರೌನ್ ಕಲರ್ ಎಲ್ಲ ತೆಗೆದು ಬರೀ ವೈಟ್ ಕಲರ್ ಕೊಬ್ಬರಿನ ಈ ರೀತಿ ಸಣ್ಣದಾಗೆ ತುರಿದಿಟ್ಕೊಂಡಿದ್ದೀನಿ. ಒಂದು ಅರ್ಧ ಕಪ್ಪಷ್ಟು ತುಪ್ಪನ ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಗಸಗಸೆ, ಒಂದು 4ರಿಂದ 5 ಏಲಕ್ಕಿ, ದ್ರಾಕ್ಷಿ ಮತ್ತು ಗೋಡಂಬಿನ ತೊಗೊಂಡಿದ್ದೀನಿ. ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟಿದ್ದೀನಿ. ಅದು ಬಿಸಿ ಆದಮೇಲೆ ತೊಗೊಂಡಿರೋಂಥ 3/4 ಕಪ್ಪಷ್ಟು ರವೆ ಮತ್ತು ಗಸಗಸೆನ ಹಾಕ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿಟ್ಟು ಒಂದು 2 ನಿಮಿಷಗಳ ಕಾಲ ಹೀಗೇ ರವೆನ ಹುರ್ಕೊಳ್ತಾ ಇದ್ದೀನಿ. ಒಂದು 2 ನಿಮಿಷ ಆದಮೇಲೆ ತೊಗೊಂಡಿರೋಂಥ ಕೊಬ್ಬರಿನ ಸೇರಿಸ್ಕೊಳ್ತಾ ಇದ್ದೀನಿ. ಕೊಬ್ಬರಿನ ಹಾಕ್ಕೊಂಡ್ಮೇಲೆ ಸ್ಟವನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ತಾ ಇದ್ದೀನಿ. ಕೊಬ್ಬರಿ ಸ್ವಲ್ಪ ಬಿಸಿಯಾಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕೊಬ್ಬರಿ ಸ್ವಲ್ಪ ಬಿಸಿ ಆದಮೇಲೆ ತೊಗೊಂಡಿರೋಂಥ ಅರ್ಧ ಕಪ್ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕ್ಕೊಂಡು ತುಪ್ಪ ಕರಗೋವರೆಗೂ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಲೋ ಫ್ಲೇಮಲ್ಲಿ ಇಟ್ಟಿರೋದ್ರಿಂದ ತುಪ್ಪ ಸ್ವಲ್ಪ ನಿಧಾನಕ್ಕೆ ಕರಗುತ್ತೆ. ಅಲ್ಲಿವರೆಗೂ ಇದೇ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ತೊಗೊಂಡಿರೋಂಥ ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ. ಸಕ್ಕರೆ ಹಾಕ್ಕೊಂಡ್ಮೇಲೆ ಮತ್ತೊಂದು ಸಲ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ರವೆ ಉಂಡೆ ಮಾಡೋದಕ್ಕೆ ಯಾವುದೇ ರೀತಿಯ ಪಾಕನ ಮಾಡ್ಕೊಂಡಿಲ್ಲ. ಅದ್ರ ಬದಲಾಗಿ ಸ್ವಲ್ಪ ಬಿಸಿ ನೀರನ್ನು ಕಾಯಿಸಿ ಇಟ್ಕೊಂಡಿದ್ದೀನಿ. ರವೆ ಮಿಶ್ರಣನ ಲೋ ಫ್ಲೇಮಲ್ಲಿ ಇಟ್ಟು ಒಂದು 7ರಿಂದ 8 ನಿಮಿಷಗಳ ಕಾಲ ಹೀಗೆ ಹದವಾಗಿ ಹುರ್ಕೊಂಡಿದ್ದೀನಿ. ತೊಗೊಂಡಿರೋಂಥ ದ್ರಾಕ್ಷಿ ಗೋಡಂಬಿನ ಹಾಕಿ ಏಲಕ್ಕಿನ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಹಾಕಿದ್ಮೇಲೆ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಬಿಸಿ ನೀರು ಕಾಯಿಸಿಟ್ಟಿದ್ವಲ್ಲ, ಅದನ್ನು ಸ್ವಲ್ಪನೇ ಅದಕ್ಕೆ ಚಿಮ್ಕಿಸ್ಕೊಳ್ತಾ ಇದ್ದೀನಿ. ಒಂದೇ ಸಲ ಹಾಕೋಕ್ಕೆ ಹೋಗ್ಬಾರ್ದು, ತೆಳು ಆಗಿಬಿಡುತ್ತೆ. ಅದಕ್ಕೆ ನೋಡಿಕೊಂಡು ಸ್ವಲ್ಪನೇ ನೀರನ್ನು ಚಿಮ್ಕಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಬಿಸಿನೀರು ಹಾಕ್ಕೊಳ್ಳೋದ್ರಿಂದ ಸಕ್ಕರೆ ಮೆಲ್ಟಾಗಿ ಉಂಡೆ ಮಾಡೋದಕ್ಕೆ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಮಾಡಿರೋಂಥ ರವೆ ಉಂಡೆನ 1 ದಿವಸ ಅಥವಾ 2 ದಿವಸ ಇಟ್ಕೊಳ್ಳೋಂಗಿದ್ರೆ ಬಿಸಿ ನೀರಿಗೆ ಬದಲಾಗಿ ನಾವು ಹಾಲನ್ನು ಹಾಕ್ಕೋಬೋದು. 1 ವಾರ ಇಟ್ಕೋಬೇಕಂದ್ರೆ ಈ ರೀತಿ ಬಿಸಿನೀರು ಹಾಕ್ಕೊಂಡ್ರೆ ಮೇಲೂ, ಹಾಲು ಹಾಕ್ಕೊಂಡ್ರೆ ಬೇಗ ಕೆಟ್ಟೋಗುತ್ತೆ. ಅದು 2 ದಿವಸ ಮಾತ್ರ ಇರೋದು. ಬಿಸಿ ನೀರು ಚಿಮ್ಕಿಸ್ಕೊಂಡ್ಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಉಂಡೆ ಕಟ್ಟೋದಕ್ಕೆ ಬರುತ್ತಾ ಅಂತ ನೋಡಿ. ಈ ರೀತಿ ಉಂಡೆ ಕಟ್ಟೋದಕ್ಕೆ ಬಂದರೆ ಮತ್ತೆ ನೀರು ಹಾಕೋದಕ್ಕೆ ಹೋಗಬೇಡಿ, ಅಷ್ಟೇ ಸಾಕು. ನಾವು ರವೆ ಉಂಡೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಒಂದು 10ರಿಂದ 15 ನಿಮಿಷಗಳ ಕಾಲ ಆಗಿದೆ. ಈಗ ಒಂದು ಅದಕ್ಕೆ ರೆಡಿಯಾಗಿದೆ. ಈ ರೀತಿ ರೆಡಿ ಆದಮೇಲೆ ಅಷ್ಟು ಮಿಶ್ರಣನ ಬಾಣಲಿಲಿ ಒಂದು ಸೈಡ್ಗೆ ಈ ರೀತಿಯಾಗಿ ಇಟ್ಕೊಂಡು ಅದನ್ನು ನೀಟಾಗಿ ಪ್ರೆಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಕೊನೆವರೆಗೂ ಉಂಡೆ ಕಟ್ಟೋದಕ್ಕೆ ಚೆನ್ನಾಗಿ ಬರುತ್ತೆ, ಒಣಗೋದಿಲ್ಲ. ಅದಕ್ಕೋಸ್ಕರ ಈ ರೀತಿ ಪ್ರೆಸ್ ಮಾಡಿ ಇಟ್ಕೊಂಡು ಒಂದು ತಟ್ಟೆನ ಮುಚ್ಚಿಡಬೇಕು, ಗಾಳಿ ಆಡದಿರೋ ಹಾಗೆ. ಈಗ ಸ್ಟವ್ನ ಆಫ್ ಮಾಡಿ ನಾನು ಪಾತ್ರೆನ ಕೆಳಗಿಟ್ಕೊಂಡಿದ್ದೀನಿ. ಈ ರೀತಿ ಪ್ಲೇಟನ್ನು ತೆಗೆದು ಸ್ವಲ್ಪನೇ ತಗೊಂಡು ನಮಗೆ ಯಾವ ಸೈಜಿನ ಬೇಕೋ ಆ ಸೈಜಿನ ಉಂಡೆಗಳನ್ನ ಕಟ್ಕೋಬೇಕು. ಉಂಡೆ ಕಟ್ಟಬೇಕಾದ್ರೆ ನಾವು ಹಾಕಿರೋವಂಥ ಡ್ರೈ ಫ್ರೂಟ್ಸು ಸ್ವಲ್ಪ ಮೇಲೆ ಕಾಣೋ ಥರ ಉಂಡೆ ಕಟ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಮಾಡ್ಕೊಂಡಿರೋಂಥ ಎಲ್ಲ ಮಿಶ್ರಣ ಇದೇ ರೀತಿಯಾಗಿ ಉಂಡೆನ ಕಟ್ಟಿಟ್ಕೊಂಡಿದ್ದೀನಿ. ಒಂದು 3/4 kg ಅಷ್ಟು ರವೆಗೆ ಒಂದು 50ರಿಂದ 60 ರವೆ ಉಂಡೆ ಆಗಿರ್ಬೋದು. ನಾವು ಎಣಿಕೆ ಏನು ಮಾಡಿಲ್ಲ, ಆದರೆ ಅಂದಾಜು ಮೇಲೆ ಹೇಳ್ತಾ ಇದ್ದೀನಿ ಅಷ್ಟಾಗಿದೆ ಅಂತ. ಮನೇಲಿ ಏನಾದರೂ ಫಂಕ್ಷನ್ನು ಹಬ್ಬಗಳ ಟೈಮಲ್ಲೆಲ್ಲ ಈ ರೀತಿ ರವೆ ಉಂಡೆನ ಮಾಡ್ಕೋಬೋದು. ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಈ ದಿನದ ಯೂಸ್ಫುಲ್ ಟಿಪ್ಸ್: 1 ಗ್ಲಾಸ್ ಹಾಲ್ಗೆ 1 ಹೋಳಷ್ಟು ಪಪ್ಪಾಯ ಹಣ್ಣನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ಅದಕ್ಕೆ ಸ್ವಲ್ಪ ಜೇನುತುಪ್ಪ ಸೇರಿಸಿ ಕುಡಿಯೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.